ರಾಶಿಕಾ ಶೆಟ್ಟಿ ಹಾಗೂ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಆಪ್ತವಾಗಿ ಇರ್ತಿದ್ದಾರೆ. ದಿನ ಕಳೆದಂತೆ ಇವರ ಸಂಬಂಧ ಗಟ್ಟಿ ಕೂಡ ಆಗ್ತಿದೆ ಎಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಆದರೆ ಸಣ್ಣ ವಿಚಾರಕ್ಕೆ ಇವರ ಮಧ್ಯ ಈಗ ಕಿರಿಕಾಗಿದೆ. ರಾಶಿಕಾ ಅವರು ಸೂರಜ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಾಶಿಕಾ ಅವರು ಆರಂಭದಿಂದ ಡಲ್ ಆಗಿದ್ರು. ಅವರು ಫಿನಾಲೆ ರೇಸ್ನಲ್ಲಿ ಸ್ಥಾನ ಪಡೆದು ಅದ ನಂತರ ಅಚ್ಚರಿಯನ್ನ ಮೂಡಿಸಿದ್ರು. ಆದರೆ ಮೂರನೆಯ ವಾರದಲ್ಲಿ ನಡೆದಂತಹ ಮೊದಲ ಫಿನಾಲೆಯಲ್ಲಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಆ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಂತಹ ಸೂರಜ್ ಸಿಂಗ್ ಜೊತೆ ಒಳ್ಳೆಯ ಗೆಳೆತನವನ್ನ ಬೆಳೆಸಿಕೊಂಡಿದ್ದಾರೆ. ಸೂರಜ್ ಸಿಂಗ್ ಅವರಿಗೂ ರಾಶಿಕಾ ಇಷ್ಟ ಅಂತ ಹೇಳಿದ್ರು. ಇಬ್ರು ಮನೆ ತುಂಬಾ ಕೈ ಹಿಡಿದು ಓಡಾಡ್ತಾ ಇದ್ರು. ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ಲ ಅಂತ ಡೈಲಾಗ್ ಕೂಡ ನೀಡಿದ್ರು. ಆದ್ರೆ ಇವರ ಸಂಬಂಧದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ರಾಶಿಕಾ ಅವರು ನಾಮಿನೇಟ್ ಆಗಿದ್ದಾರೆ. ಅವರು ಕ್ಯಾಪ್ಟನ್ ರಘು ಬಳಿ ವಾದ ಮಾಡುತ್ತಾ ಕಣ್ಣೀರು ಹಾಕ್ತಾ ಇದ್ರು. ಈ ವೇಳೆ ಅವರ ಬೆಂಬಲಕ್ಕೆ ಸೂರಜ್ ಬಂದಿಲ್ಲ. ನಾನು ಅಳ್ತಿದ್ದೆ, ನೀನು ಸಮಾಧಾನ ಮಾಡಲಿಲ್ಲ. ಸ್ಪಂದನ ಹಾಗೂ ಬೇರೆಯವರ ಜೊತೆ ಮಾತನಾಡ್ತಾ ಇದ್ದೆ. ನಾನು ಅಲ್ಲಿಯೇ ಇದ್ರು ನನ್ನನ್ನ ತಿರುಗಿ ನೋಡಿಲ್ಲ. ಆ ಜಾಗದಲ್ಲಿ ನಾನು ಇದ್ದಿದ್ರೆ ನಿನ್ನನ್ನ ಎಷ್ಟು ಸಮಾಧಾನ ಪಡಿಸ್ತಿದ್ದೆ ಅಂತ ರಾಶಿಕಾ ಪ್ರಶ್ನೆಯನ್ನ ಮಾಡಿದ್ದಾಳೆ. ನೀನು ಬೇರೆಯವರ ಜೊತೆ ಮಾತನಾಡೋದು ತಪ್ಪಲ್ಲ. ನಿನಗೆ ಮುಂದಿನ ವಾರ ಬೇರೆಯವರು ಇಷ್ಟ ಆಗಬಹುದು. ಅವಳು ಸೆಟ್ ಆಗಲ್ಲ ಅಂತ ಅನಿಸಬಹುದು ಎಂದು ರಾಶಿಕಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಶಿಕಾ ಮಾತಿಗೆ ಸೂರಜ್ ಕೂಡ ಅಸಮಾಧಾನಗೊಂಡಿದ್ದು, ಇವರಿಬ್ಬರ ಪ್ರಣಯದ ಪ್ರೀತಿಯ ಅಂತ್ಯ ಕಾಣುತ್ತಾ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದ್ದು, ಇವರಿಬ್ಬರ ಜಗಳ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ.